ರೈತ 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 ಅನ್ನ ಕೊಡುವ ದಾತ ಜೀತ ಜೀತ ಜೀತ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ನಾಗಭೂಷಣ ಅಂತ ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ರಿ. ಯಾವ ಊರು? ನಮ್ಮದು ಹುಣಸೇಹಳ್ಳಿ, ಹಾಂ, ತುಮಕೂರು ಜಿಲ್ಲೆ, ಶಿರಾ ತಾಲೂಕು, ಗೌಡಗೆರೆ ಹೋಗ್ಲಿ. ಸರ್ ಯಾವ ತಳಿ ಸರ್ ನಿಮ್ಮ ಪಪ್ಪಾಯ ನಾಟಿ ಮಾಡಿರೋದು? ಇದು ಪಂದ್ರ ಅಂತ. ಬೇರೆ ತಳಿ ಎಲ್ಲ ಬರ್ತಲ್ಲ, ಯಾವ ತಳಿ ಅದು ಇದರಲ್ಲಿ? ಬರುತ್ತೆ. ಇದು ರೆಡ್ ಲೇಡಿ ಅಂತಂದು ಬರುತ್ತೆ. ಹಾಂ, ಅದು ರೋಗ ಜಾಸ್ತಿ, ಇದು ಅದಕ್ಕೆ ವೈರಸ್ ಜಾಸ್ತಿ. ಹಾಂ, ಅದಕ್ಕೆ ಔಷಧಿ ಹೊಡಿಬೇಕಾಗುತ್ತೆ. ಯಾವ ತಳಿ ಸರ್? ಅದು ರೆಡ್ ಲೇಡಿ ಅಂತಂದೇಳಿ. ಹಾಂ ಸರ್. ಇದಕ್ಕೇನು ಔಷಧಿ ಏನು ಜಾಸ್ತಿ ಕೇಳಲ್ಲ. ಗೊಬ್ಬರ. ಹಾಂ, ಎಷ್ಟು ಎಕರೆಯಲ್ಲಿ ಮಾಡಿದ್ರಿ ನೀವೆಲ್ಲ? ಇದು 3 ಎಕರೆಗಿದೆ. 3 ಎಕರೆಯಲ್ಲಿ ಒಂದೊಂದು ಎಕರೆಗೆ ಎಷ್ಟು ಗಿಡ ಕೊಡ್ಬೋದು? ಅದು ಅಂತರದ ಮೇಲೆ ಹೋಗುತ್ತೆ. ಅಂತರದ ಮೇಲೆ ಹೋಗುತ್ತೆ. ನಾವು 8 ಅಡಿ ಇಟ್ಟಿದ್ದೀನಿ. 8 ಅಡಿ 7-8 ಇಟ್ಟಿದ್ದೀವಿ. 7-8 ಸಾಲಿಂದ ಸಾಲಿಗೆ ಇದು 8 ಅಡಿ ಬರುತ್ತೆ. ಹಿಂಗೆ 7 ಅಡಿ ಬರುತ್ತೆ. 7 ಅಡಿ ಗಿಡಕ್ಕಿಂತ ಗಿಡಕ್ಕೆ 7 ಅಡಿ. 7. ಸರ್, ಈಗ ನೀವು ಹೇಳಿದ್ದು 3 ಎಕರೆಯಲ್ಲಿ ಮಾಡಿದ್ರಿ ಅಂತ ಹೇಳ್ತಿದ್ದೀರಾ? ಹೌದೌದು. 3 ಎಕರೆಯಲ್ಲಿ ಎಷ್ಟು ಗಿಡ ಇದೆ ಸರ್ ಟೋಟಲ್ ಎಲ್ಲ? 1800 ಇದೆ. 1800 ಇದೆ. ಸಸಿ ಎಲ್ಲ ಎಲ್ಲಿ ತರಿಸಿದ್ ನೀವೆಲ್ಲ? ಮಹಾರಾಷ್ಟ್ರದಿಂದ ತರಿಸಿದ್ವಿ. ಎಲ್ಲ ಅವರೇ ಡೆಲಿವರಿ ಕೊಡ್ತಾರಲ್ಲ? ಕೊಡ್ತಾರೆ. ಗಿಡ ನಾಟಿ ಮಾಡೋ ಸೂಕ್ತವಾದ ತಿಂಗಳಂದರೆ ಜೂನ್ ಜುಲೈ ಸೂಕ್ತವಾದಂಥ ತಿಂಗಳು. ಯಾಕೆ ಅಂತಂದರೆ ಅವಾಗ ಮಳೆ ಬರ್ತಾ ಇರ್ತೈತೆ. ಮಲೆನಾಡು ಸೈಡು ಮಳೆ ಇರ್ತಿರ್ತೈತೆ, ಇಲ್ಲಿ ತುಂತುರು ಹನಿ ಬರ್ತಾ ಇರ್ತೈತೆ. ಸೂಕ್ತವಾದಂಥ ತಿಂಗಳು ಅಂತಂದರೆ ಅದೇ. ಸಸಿ ಎಲ್ಲ ಎಷ್ಟು ರೂಪಾಯಿ ಬೀಳುತ್ತೆ ಈಗ ನೀವು ತರಿಸಿದ್ದಲ್ಲ? ನಾವು ತರಿಸಿದ್ದು 12 ರೂಪಾಯಿ. 12 ರೂಪಾಯಿ ಒಂದೊಂದು ಸಸಿ? ಹೌದು. ಅವರೆಲ್ಲ ತಂದು ಕೊಡ್ತಾರೆ ಸರ್? ಎಲ್ಲ ಅವರೇ ತಂದು ಮನೆ ಹತ್ರ ತಂದು. ಭೂಮಿ ಸಿದ್ಧತೆ ಹೆಂಗೆ ಮಾಡ್ಕೊಳ್ತೀರಾ ಮೊದಲು ಇಲ್ಲಿ ಇಡ್ಬೇಕಾರೆ? ಮೊದಲು ಏನಿಲ್ಲ, ಫಸ್ಟು ಸಸಿ ನಾಟಿ ಮಾಡ್ತೀವಿ. ಹಾಂ ಸರ್. ನಂತರ 1 ವಾರ ಏನು ಅದಕ್ಕೆ ಗೊಬ್ಬರ ಕೊಡಲ್ಲ. ಏನು ಕೊಡಲ್ಲ. ಹಾಂ ಸರ್. ಇದು ಒಂದು ವಾರದ ನಂತರ ಹಾಂ ಸ್ವಲ್ಪ ಸ್ಟಾರ್ಟ್ ಮಾಡ್ತೀವಿ. ಗುಂಡಿಗೆ ಏನೂ ಹಾಕಲ್ಲ. ಹಂಗೆ ಮೇಲೆ ಇದು ಕುಜಿಗೆಲ್ಲಿ ತೆಗಿಯೋದು, ಹಂಗೆ ಇರ್ತದೆ. ನೀರಿನ ವ್ಯವಸ್ಥೆ ಎಲ್ಲ? ನೀರಿನ ವ್ಯವಸ್ಥೆ ಮಿತವಾಗಿ ನೀರು ಬಿಡಬೇಕು. ನೀರು ಜಾಸ್ತಿ ಕೇಳಲ್ಲ. ನೀರು ಇದ್ದಿದ್ರೆ ನಡೀತಿತ್ತು. ಎಲ್ಲ ಡ್ರಿಪ್ ಎಲ್ಲ ಮಾಡ್ಕೊಂಡಿದ್ದಾರೆ? ಡ್ರಿಪ್ ಎಲ್ಲ ಮಾಡ್ಕೊಂಡಿದ್ದೆ, ಮಾಮೂಲಿ ಡ್ರಿಪ್. ಪಪ್ಪಾಯ ಮಾಡ್ತಿದ್ರಲ್ಲ, ಇದು ಲಾಭ ಇದೆಯಾ? ಬೇರೆ ರೈತಗಳೆಲ್ಲ ಬೆಳಿಬೋದಾ? ಬೆಳಿಬೋದು, ಲಾಭ ಇದೆ. ಹಾಂ ಸರ್. ನಾವು ಏನೇನು ಗೊಬ್ಬರ ಕೊಟ್ಟಿದ್ದೀವಿ ಅಂದರೆ, ಮೊದಲು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ ಒಂದೊಂದು ಪುಟ್ಟಿ. ಆಮೇಲೆ DIP ಪೊಟಾಸ್ ಕೊಟ್ಟಿದ್ದೀವಿ. ಆಮೇಲೆ ಬೇವಿನ ಹಿಂಡಿ ಕೊಟ್ಟಿದ್ದೀವಿ. ತಾಕತ್ತಾಗಿ ಮಾಡಬೇಕು, ಫಲ ಕೊಡುತ್ತೆ. ಈಗ ಆ ಥರ ಮಾಡಿದ್ರಿಂದಲೇ ನೋಡಿರಿ ಕ್ರಾಪ್ ಹೆಂಗೆ ಬಂದಿದೆ. ಎಷ್ಟು ಚಿಕ್ಕ ಗಿಡ, ನೆಲಕ್ಕೆ ತಾಗುತ್ತೆ ಹಣ್ಣು. ನಾವು ಅವನ್ನ ಹೆಂಗೆ ನೋಡ್ಕೊತೀವೋ ಅವು ನಮ್ಮನ್ನ ಹಂಗೆ ನೋಡ್ಕೊಳ್ತೇವೆ. ಸೂಕ್ತವಾದ ಮಣ್ಣು ಆ ಥರನೇ ಇದೆ. ಎಲ್ಲ ಭೂಮಿ ಆಗ್ಬೋದು, ಚೆನ್ನಾಗಿರುತ್ತೆ. ಇಂಟರ್ಕ್ರಾಪ್ ಆಗಿ ಈಗ ಮಧ್ಯದಲ್ಲಿ ಈಗ ಪಪ್ಪಾಯ ಹಾಕಿದ್ರಲ್ಲ, ಈಗ ಅಡಿಕೆಗೆ ಏನಾದ್ರು ಯೂಸ್ಫುಲ್ ಆಗುತ್ತೆ ಏನಾದ್ರು ಅದರಿಂದ? ಪಪ್ಪಾಯಿಂದ ಏನಾದ್ರು ಯೂಸ್ ಆಗುತ್ತೆ. ಈಗ ನೆರಳಾಗುತ್ತೆ. ಹಾಂ, ನೆಲ ಇದು ಹಾಳಾದಾಗ ಗೊಬ್ಬರ ಆಗುತ್ತೆ. ಇಲ್ಲೇ ಇಟ್ಬಿಟ್ಟು ಅದನ್ನು ಇಲ್ಲೇ ಕಡ್ದು ಹಾಕಿದ ಮೇಲೆ ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಅದೇ ಗೊಬ್ಬರ ಆಗುತ್ತೆ. ಇದು ಎಷ್ಟು ವರ್ಷ ಇಟ್ಕೋಬೋದು ಪಪ್ಪಾಯ ಎಲ್ಲ ಗಿಡ ಎಲ್ಲ? 2 ವರ್ಷ ಮೇಂಟೈನ್ ಮಾಡ್ಬೋದು. 2 ವರ್ಷ ಮೇಂಟೈನ್ ಮಾಡ್ಬೋದು. ಒಂದೊಂದು ಗಿಡ ಅಂದರೆ ಎಷ್ಟೆಷ್ಟು ಇಳುವರಿ ಕೊಡು ಸರ್ ಅದು? ಇದು ನಮ್ಮದು ಈ ಕ್ರಾಪ್ ಏನಿದೆ ಇದು, ಹಾಂ ಸರ್, ಒಂದು 50ರಿಂದ 70 kg ವರೆಗೂ ಬಂದಿದೆ ಒಂದೊಂದು ಗಿಡ. ಹೌದು, ಒಂದೊಂದು ಗಿಡ. ಹೌದು. ಗಂಡು ಗಿಡ ಅಂತ ಬರ್ತಾವಲ್ಲ, ಅದರಿಂದ ಏನಾದ್ರು ನಷ್ಟ ಆಗುತ್ತೆ ನಿಮ್ಮ ಕಡೆಯಿಂದ? ಏನಿಲ್ಲ. ಹಾಂ, ಏನು ನಷ್ಟ ಆಗಲ್ಲ. ನಿಮ್ಮ ತೋಟದಲ್ಲಿ ಇದಾವ ಗಂಡು ಗಿಡ? ಇದೆ, ಅಲ್ಲೇ ಇದೆ ನೋಡಿ. ಇದೇ ಗಂಡು ಗಿಡ ಅಂದರೆ ಇದೇನೆ. ಹಾಂ ಸರ್. ಬರೇ ಫ್ಲವರ್ ಬರುತ್ತೆ, ಇದರಲ್ಲಿ ಕಾಯೇ ಬಿಡೋದಿಲ್ಲ. ಇದು ಚಿಕ್ಕ ಗಿಡದಾಗೆ ಗೊತ್ತಾಗೋದೇ ಇಲ್ಲ. ಇದು ಗಂಡು ಯಾವುದು ಹೆಣ್ಣು ಯಾವುದು ಅಂತ ಗೊತ್ತಾಗಲ್ಲ. ಆ ನಂತರನೇ ಗೊತ್ತಾಗುತ್ತೆ ಇದು ಹೆಣ್ಣು ಅಂದರೆ ಇದು ಈ ಥರ ಬರುತ್ತೆ ನೋಡಿ. ಪಪ್ಪಾಯ ಎಲ್ಲ ಹಾಕಿದ್ರಲ್ಲ ಇದರಲ್ಲಿ ಅಡಿಕೆ ಗಿಡದಲ್ಲಿ, ಯಾರು ಸರ್ ಇದೆಲ್ಲ ಹೇಳಿದ್ದು ಹಾಕೋಕ್ಕೆಲ್ಲ ನಿಮಗೆ? ಮೊದಲು ಏನಾಗಿತ್ತು, ಅಡಿಕೆ ಗಿಡ ನಾಟಿ ಮಾಡಿದ್ವಿ. ಅಡಿಕೆ ಗಿಡ ನಾಟಿದ ಮೇಲೆ ಇದರಲ್ಲಿ ಪಪ್ಪಾಯ ಇಟ್ಬಿಡ್ರಿ ಅಂತಂದು ನಮ್ಮ ಆತ್ಮೀಯರು ಹೇಳಿದರು. ಹಂಗಾಗಿ ಪಪ್ಪಾಯ ಇಟ್ವಿ, ನೆಳ್ಳೂ ಆಯಿತು. ಈಗ ನನಗೆ ಒಳ್ಳೆ ಬೆಳೆನೂ ಸಿಗ್ತಾಯಿತ್ತು. ಫ್ಲವರಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಎಷ್ಟು ತಿಂಗಳಿಗೆ? 3-3.5 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. 3.5 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಫಲ ಯಾವಾಗ ಕೊಡು ಸರ್ ಎಲ್ಲ? ಇದು ಕಟ್ಟಿಂಗ್ ಎಲ್ಲ ಎಷ್ಟು ತಿಂಗಳಿಗೆ ಸ್ಟಾರ್ಟ್ ಬರುತ್ತೆ? ಶಾಂಪಲ್ ಬಂದು ಒಂದು 8 ತಿಂಗಳಿಗೆ ಸಿಗುತ್ತೆ. 8 ತಿಂಗಳಿಗೆ ಸಿಕ್ಬಿಡುತ್ತೆ. 8 ತಿಂಗಳಿಗೆ ಕಟಿಂಗ್ ಆಗುತ್ತೆ. ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಕಟ್ಟಿಂಗ್ ವ್ಯವಸ್ಥೆ ಎಲ್ಲ ಹೆಂಗೆ ಮಾಡ್ಕೊಂತೀರಲ್ಲ? ಮಾರ್ಕೆಟಿಂಗ್ ಇಲ್ಲಿಗೆ ಬರ್ತಾರೆ. ಮಾರ್ಕೆಟಿಂಗ್ ಪ್ರಾಬ್ಲಮೇ ಇಲ್ಲ. ನೀವು ತಗೊಂಡೋಗಂಗೇನಿಲ್ಲ? ಏನಿಲ್ಲ, ಇಲ್ಲಿಗೆ ಬರ್ತಾರೆ. ಪ್ರೆಸೆಂಟ್ ರೇಟ್ ಈಗ ಎಷ್ಟು ನಡೀತಿದೆ ಸರ್ ಈಗೆಲ್ಲ? ಈಗ 20 ರೂಪಾಯಿ ನಡೀತಾ ಇತ್ತು. 20 ರೂಪಾಯಿ ಕೆಜಿಗೆ? ಹಾಂ ಸರ್. ನಾವು 20ರಿಂದ 24ವರೆಗೂ ಕೊಟ್ಟಿದ್ದೀವಿ. 10 ದಿನಕ್ಕೆ ಒಂದ್ಸಲ ಕಟಿಂಗ್ ಆಗುತ್ತೆ. ದಿನಕ್ಕೆ ಒಂದ್ಸಲ ಬಂದ್ಬಿಡುತ್ತೆ. ಅವರು ಬರ್ತಿರ್ತಾರೆ. ಬಂದರೆ ಒಂದು ಪಟ್ಟೆ ಬಂದರೆ ಸಾಕು, ಕಟಿಂಗ್ ಮಾಡೋಗ್ಬಿಡ್ತಾರೆ. ತಿಂಗಳಿಗೆ 3 ಕಟಿಂಗ್ ಆಯಿತು. ಇಲ್ಲಿಂದ ಬರುತ್ತೆ ನೋಡಿ, ಇಲ್ಲಿಂದ ಬಂದು ಕಾಯಿ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಕಟಿಂಗ್ ಆಗಿದೆ. ಮತ್ತೆ ನೆಕ್ಸ್ಟ್ ಇದು ಕಟಿಂಗ್ ಆಗುತ್ತೆ. ನೆಕ್ಸ್ಟ್ ಇದು ಬರುತ್ತೆ. ನಾನ್ ಸ್ಟಾಪ್ ಬಂತಲೇ ಇರುತ್ತೆ. ಏನು ಲಾಸ್ ಆಗಲ್ಲ.
ಮಾಡ್ಬೋದು, ರೈತರು ಮಾಡ್ಬೋದು. ನೋಡಿರಿ ನಾಳೆ ಅದು ಕಟಿಂಗ್ ಆಗುತ್ತೆ, ಅದು ಬಂದಿದೆ ನೋಡಿರಿ, ಅಲ್ಲಿ ಪಟ್ಟೆ ಬಂದಿರೋದು. ಬೆಂಗಳೂರು ಕಟ್ಟಿಂಗು ಡೆಲ್ಲಿ ಕಟ್ಟಿಂಗು ಏನು ವ್ಯತ್ಯಾಸ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ ಮಾಹಿತಿ? ಬೆಂಗಳೂರು ಕಟಿಂಗ್ ಅಂದರೆ ಈ ಥರ 2 ಪಟ್ಟೆ ಇದ್ದರೆ ಬೆಂಗಳೂರು ಕಟಿಂಗ್ ಆಗುತ್ತೆ. ಈ ಡೆಲ್ಲಿ ಕಟಿಂಗ್ ಅಂದರೆ 1 ಪಟ್ಟೆ ಇರೋದೇ ಡೆಲ್ಲಿ ಕಟಿಂಗ್ ಮಾಡ್ತಾರೆ. ಡೆಲ್ಲಿ ಕಟಿಂಗ್ ಅಂತಂದರೆ ವಾರಗಟ್ಟಲೆ ಬೇಕಲ್ಲ, ವಾರಗಟ್ಟಲೆ ಬೇಕಾದ್ರೆ ಅಲ್ಲಿಗೆ ಹೋಗೋದಕ್ಕೆ ಹಣ್ಣಾಗಬೇಕದು. ಓ ಹಂಗಾರೆ ಬೆಂಗಳೂರು ಕಟಿಂಗ್ ಇಲ್ಲಿ ಸ್ವಲ್ಪ ಇಲ್ಲೇ ಹತ್ರ ಅಲ್ಲ, ಬೇಗ ಹಣ್ಣಾಗ್ಬಿಡುತ್ತೆ. 2 ಪಟ್ಟೆ ಇದ್ರೆ 2 ಪಟ್ಟೆ 3 ಪಟ್ಟೆ ಇರೋದು ಕಟಿಂಗ್ ಮಾಡ್ತಾರೆ. ಅಂದ್ರೆ ಇದು 2 ಪಟ್ಟೆ ಬಂದಿರೋ ಬೆಂಗಳೂರು ಕಟಿಂಗ್ ಬೇಗ ಹಣ್ಣಾಗುತ್ತೆ. ಬೇಗ ಹಣ್ಣಾಗುತ್ತೆ, ಇಲ್ಲೇ ಇದು ಕಟಿಂಗ್ ಮಾಡ್ತಾರೆ. ಹಾಂ ಸರ್. ಇದು ಆದರೆ ಬೇಗ ಹೋಗೋದು ಲೇಟ್ ಆಗುತ್ತಲ್ಲ, 1 ವಾರಗಟ್ಟಲೆ ಬೇಕು ಡೆಲ್ಲಿಗೆ ಹೋಗೋದಕ್ಕೆ. 1 ಪಟ್ಟೆ ಇದ್ರೆ ಸಾಕು, ಅಲ್ಲಿಗೆ ಹೋಗೋದಕ್ಕೆ ಹಣ್ಣಾಗ್ಬಿಡುತ್ತೆ. 1 ಪಟ್ಟೆ ಇದ್ರೆ ಕಟ್ ಮಾಡಿಬಿಡ್ತಾರೆ ಅವರು. ಸರಿ ಸರ್. ಜಾಸ್ತಿ ಹಣ್ಣಾದರೆ ಅವರು ಕಟ್ ಮಾಡಲ್ಲ. ಹಾಂ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಎಷ್ಟು ರೂಪಾಯಿ ವ್ಯತ್ಯಾಸ ಇರುತ್ತೆ? 4 ರೂಪಾಯಿ ವ್ಯತ್ಯಾಸ ಇರುತ್ತೆ, 4 ರೂಪಾಯಿ 5 ರೂಪಾಯಿ ವ್ಯತ್ಯಾಸ ಇರುತ್ತೆ. ಅವ್ರು ಇಲ್ಲೇ ಬಂದು ಇಲ್ಲೇ ಕಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೇ ಕಟ್ ಮಾಡ್ಕೊಂಡು ಹೋಗ್ತಾರೆ, ಏನು ಸಮಸ್ಯೆ ಇಲ್ಲ. ಕೂಲಿ ಆಳುಗಳೆಲ್ಲ ಎಲ್ಲ ಅವರೇ ಕರ್ಕೊಂಬರ್ತಾರೆ. ಹಾಂ, ಇದು ಕಟಿಂಗ್ ಆದಮೇಲೆ ಇದು ಚೀಲದ ಮೇಲೆ ಇದನ್ನು ಕಾಯಿ ಕಟಿಂಗ್ ಮಾಡ್ತಾರೆ, ಚೀಲದ ಮೇಲೆ ಇಡ್ತಾರೆ ಕಟಿಂಗ್ ಮಾಡಿ. ನಂತರ ಪೇಪರ್ನಲ್ಲಿ ಪ್ರಜಾವಾಣಿ ಪೇಪರಲ್ಲಿ ಸುತ್ತುತ್ತಾರೆ. ಎಲ್ಲ ಪ್ಯಾಕಿಂಗ್ ಎಲ್ಲ ಕಟಿಂಗ್ ಮಾಡಿಸ್ತೀರಲ್ಲ, ಒಂದೊಂದು ಕಟ್ಟಿಂಗ್ ಎಷ್ಟು ಟನ್ ಬರುತ್ತೆ? 7 ರಿಂದ 8 ಟನ್ ಬರುತ್ತೆ ಒಂದು ಕಟಿಂಗು. 10 ದಿನಕ್ಕೆ 1 ಕಟಿಂಗ್ ಆಗುತ್ತೆ. ಬೆಂಗಳೂರು ಕಟಿಂಗ್ ಆದರೆ ಒಂದು 7 ರಿಂದ 8 ಟನ್ ಬರುತ್ತೆ. ಡೆಲ್ಲಿ ಕಟಿಂಗ್ ಆದರೆ ಒಂದು 15 ಟನ್ ಬರುತ್ತೆ, ಒಂದಕ್ಕೆ ಡಬಲ್ ಆಗುತ್ತೆ. ತೂಕ ಎಲ್ಲ ಹಾಕ್ತಾರೆ ಸರ್? ಅದೆಲ್ಲ ತೂಕ ಇಲ್ಲಿ ಬೇಕಾದರೂ ಮಾಡ್ತಾರೆ, ಬ್ರಿಡ್ಜಿಗೆ ಬೇಕಾದರೂ ಹೋಗ್ತಾರೆ, ನಮ್ಮ ಇಷ್ಟ. ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತಾರೆ. ಅಮೌಂಟ್ ಎಲ್ಲ ಇಲ್ಲೇ ಪೇ ಮಾಡ್ತಾರೆ, ಎಲ್ಲ ಇಲ್ಲೇ ಮಾಡ್ತಾರೆ, ಅಕೌಂಟ್ಗೆ ಹಾಕ್ಬಿಡ್ತಾರೆ. ನೀವು ಪ್ರಶ್ನೆ ಕೇಳಿದ್ರಲ್ಲ ಇದ್ರಾಗ ಲಾಭ ಇದೆಯಲ್ಲ ಅಂತ. ಇದರಲ್ಲಿ ಅಡಿಕೆ ಗಿಡದಲ್ಲಿ ನಮ್ಮ ಆತ್ಮೀಯರು ಪಪ್ಪಾಯಿ ಇಡ್ರಿ ಅಂತಂದು ಹೇಳಿದರು. ನಾವು ಪಪ್ಪಾಯಿ ಇಟ್ಟು ಲಾಭ ಕಂಡ ಮೇಲೆ ನಾವು ಆ ಕಡೆ ದಾಳಿಂಬ್ರೆ ಇಟ್ಟು ಜೊತೆಗೆ ಪಪ್ಪಾಯಿನ ಇಟ್ಟಿದ್ದೀವಿ, ಅದರಲ್ಲೂ ಲಾಭ ಕಾಣ್ಬೇಕಂತಂದಿದ್ದೀವಿ. ಅದು ಒಂದು 7 ತಿಂಗಳ ಗಿಡ. 7 ತಿಂಗಳ ಗಿಡ. ತಪ್ಪೇನು ಮಾಡ್ತಾರೆ ಅಂತಂದರೆ ಜಾಸ್ತಿ ನೀರು ಬಿಡ್ತಾರೆ. ನೀರು ಬಿಡೋದ್ರಿಂದ ತಪ್ಪಾಗುತ್ತೆ. ನೀರು ಜಾಸ್ತಿ ಬಿಟ್ಟಷ್ಟು ಕೊಳೆ ರೋಗ ಬಂದುಬಿಟ್ಟು ನಾಶ ಆಗುತ್ತೆ. ಆಮೇಲೆ ಇನ್ನೊಂದು ತಪ್ಪು ಏನು ಮಾಡ್ತಾರೆ, ಕೆಲವರು ಕಳೆನಾಶಕ ಹೊಡಿತಾರೆ. ಕಳೆನಾಶಕ ಹೊಡೆದ್ರೆ ಭೂಮಿ ಫಲವತ್ತತೆ ಕಳ್ಕೊಳುತ್ತೆ, ಎರೆಹುಳ ಸತ್ತು ಹೋಗ್ತವೆ. ಕರೆಕ್ಟ್, ಎರೆಹುಳ ಸತ್ತೋಗ್ರೆ ಯಾರು ನಾವು ಯೂಸ್ ಮಾಡಲ್ಲ, ನೀವು ಮಾಡಬೇಡಿ. ನೋಡಿ, ಬುಡಕ್ಕೆ ನೀರು ಹೋಗ್ತಾ ಇದೆ, ಈ ರೀತಿ ಹೋಗ್ಬಾರ್ದು. ಇದೇ ತಪ್ಪು ಮಾಡೋದು ರೈತರು. ಬೇರೆ ಇದೆಲ್ಲ ಇರ್ತವೆ, ಇಲ್ಲೆಲ್ಲ ಇರ್ತವೆ, ಇಲ್ಲಿ ಕಿರು ನಡೀತೈತೆ. ಇದೇ ರೀತಿ ನೀರು ಹೋದರೆ ಕೊಳೆ ರೋಗ ಬಂದುಬಿಟ್ಟು ಗಿಡ ನಾಶವಾಗಿ ಹೋಗ್ತೈತೆ. ಈ ಅಂತರವಾಗಿರ್ಬೇಕು, 1 ರಿಂದ 1 ಅಡಿ ಅಂತರ ಇರಬೇಕು. ಇಷ್ಟು. ಇದರಲ್ಲಿ ಪಪ್ಪಾಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಊಜಿ ಹೊಡಿತೈತಿ. ಈ ಥರ ಊಜಿ ಹೊಡೆದ್ರೆ ಇದನ್ನು ಕಟಿಂಗ್ ಮಾಡಲ್ಲ, ಮಾರ್ಕೆಟ್ ತಗೊಂಡೋಗಲ್ಲ. ಇದು ವೇಸ್ಟು. ಇದು ಊಜಿ ಹೊಡಿಬಾರ್ದು ಅಂತಂದರೆ ಏನು ಮಾಡ್ಬೇಕಂದ್ರೆ ಊಜಿ ಬಾಕ್ಸ್ ಬರುತ್ತೆ, ಊಜಿ ಬಾಕ್ಸ್ ಕಟ್ಟಬೇಕು. ಅವಾಯ್ಡ್ ಆಗುತ್ತೆ. ಹಂಗೂ ಅವಾಯ್ಡ್ ಆಗಲಿಲ್ಲ ಅಂದರೆ ಊಜಿದು ಔಷಧಿ ಬರುತ್ತೆ, ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿಬಿಟ್ಟು ನಾವು ಊಜಿ ಅವಾಯ್ಡ್ ಆಗುತ್ತೆ. ಆಕಸ್ಮಿಕ ಏನಾದರೂ ಊಜಿ ಹೊಡೆದ್ರೆ ಈ ಹಣ್ಣು ಕಿತ್ತು ಆ ಕಡೆ ಹಾಕ್ಬೇಕು. ಇಲ್ಲ ಅಂತಂದರೆ ಇನ್ನು ಮತ್ತೆ ಊಜಿ ಜಾಸ್ತಿ ಆಗಿ ಇನ್ನೊಂದು ಹಣ್ಣು ಹೊಡೆಯೋ ಚಾನ್ಸಸ್ ಇರುತ್ತೆ. ಸನ್ಬರ್ನ್ ಅಂತಂದು ಆಗುತ್ತೆ. ಸನ್ಬರ್ನ್ ಅಂದರೆ ಈ ಥರ ಆಗುತ್ತೆ, ಬಿಸಿಲು ಬಿದ್ದರೆ ಈ ಥರ ಆಗುತ್ತೆ. ಇದು ವೇಸ್ಟ್, ಇದು ಕಟಿಂಗ್ ಮಾಡ್ಕೊಂಡು ಹೋಗಲ್ಲ, ಇದನ್ನು ತಗೊಂಡೋಗಲ್ಲ. ಮಾರ್ಕೆಟೇ ಇಲ್ಲ ಇದಕ್ಕೆ ಏನು ಮಾಡಬೇಕು ರಕ್ಷಣೆ ಅಂತಂದರೆ ಈ ಥರ ನಾನು ಈ ಥರ ಹಾಕ್ತೀನಿ. ಈ ಥರ ಇದಕ್ಕಿಂತ ಸೂಕ್ತ ಅಂದರೆ ಗೋಣಿ ಚೀಲ ಹಾಕ್ಬೋದು. ಕೆಲವರು ರೇಟ್ ಜಾಸ್ತಿ ಯಾವಾಗಿರುತ್ತೆ ಅಂತ ಕೇಳ್ಬೋದು. ಅದನ್ನು ಹೇಳಕ್ಕೆ ಬರೋಲ್ಲ, ಯಾವಾಗ ಕಮ್ಮಿ ಆಗುತ್ತೋ ಯಾವಾಗ ಜಾಸ್ತಿ ಆಗುತ್ತೋ ಅಂತಂದು ಹೇಳಕ್ಕೆ ಬರೋಲ್ಲ. ಮಾರ್ಕೆಟಲ್ಲಿ ಯಾವಾಗ ಹಣ್ಣು ಜಾಸ್ತಿ ಹೋಗುತ್ತೋ ಆಟೋಮೆಟಿಕಾಗಿ ರೇಟ್ ಕಮ್ಮಿ ಆಗುತ್ತೆ. ಅಲ್ಲಿ ಮಾರ್ಕೆಟ್ಗೆ ಯಾವಾಗ ಕಾಯಿ ಜಾಸ್ತಿ ಹೋಗಲ್ವೋ ಇಲ್ಲಿ ರೇಟ್ ಜಾಸ್ತಿ ಆಗುತ್ತೆ. ಈಗ ಸದ್ಯಕ್ಕೆ 20 ರೂಪಾಯಿ ಇದೆ, 20 ರಿಂದ 24 ರೂಪಾಯಿ ತನಕ ಇದೆ. 20 ರೂಪಾಯಿ ಇದೆ ಈಗ ಮಾರ್ಕೆಟಿಂಗೆ. 10 ರೂಪಾಯಿ ಸಿಕ್ಕರೂ ನಮಗೇನು ಲಾಸ್ ಆಗೋಲ್ಲ. ಅಡಿಕೆ ಗಿಡದಲ್ಲಿ ಪಪ್ಪಾಯಿ ಹಾಕಿದ್ದೀರಿ ಅಂತಂದು ಕೇಳಿದ್ರಲ್ಲ, ಏನಾದರೂ ಉಪಯೋಗ ಐತೆ ಅಂತ ಕೇಳಿದ್ರಲ್ಲ. ಉಪಯೋಗ ಇದೆ. ಈ ಎಲೆಯಿಂದ ನೆರಳು ಇರೋದ್ರಿಂದ ಅಡಿಕೆ ಗಿಡಕ್ಕೆ ನೋಡ್ರಿ 1 ವರ್ಷದ ಗಿಡ ಹೆಂಗೆ ಬಂದಿದೆ ನೋಡಿ. ಅದೇ ಬಿಸಿಲಲ್ಲೂ ಇದೆ, ಬಿಸಿಲಲ್ಲಿ ನೆರಳಿಲ್ದವು ಬಿಸಿಲಾಗೂ ಇದ್ದಾವೆ ಅಡಿಕೆ ಗಿಡ, ಆದರೆ ಈ ಥರ ಇಲ್ಲ ಅವು. ಇದರಲ್ಲಿ ಯಾಕೆ ಈ ಥರ ಬಂದಿದೆ ಅಂದರೆ ತೇವಾಂಶ ಇರುತ್ತೆ, ನೆರಳಿರುತ್ತೆ, ಇದಕ್ಕೆ ಯಾವಾಗಲೂ ತಂಪಿರುತ್ತೆ, ಚೆನ್ನಾಗಿ ಬರುತ್ತೆ ಗಿಡ. ಈಗ 2 ವರ್ಷಕ್ಕೆ 2 ವರ್ಷ ತನಕ ಇರುತ್ತೆ ಪಪ್ಪಾಯ. ಆಮೇಲೆ ಬಿಸಿಲು ಬೀಳುತ್ತಲ್ಲ ಅಂತ ಕೆಲವರು ಕೇಳ್ಬೋದು. 2 ವರ್ಷಕ್ಕೆ ಈಗಲೇ ನೋಡಿರಿ, 1 ವರ್ಷದ ಗಿಡ ನನ್ನ ಹೈಟಿದೆ, ಇನ್ನೊಂದು ವರ್ಷಕ್ಕೆ ಇನ್ನೂ ಹೈಟ್ ಬೆಳೀತಿದೆ. ಸೂರ್ಯ ಕಿರಣ ಬಿದ್ದರೂ ತಡ್ಕೊಂಬ ಶಕ್ತಿ ಬರುತ್ತೆ.
ಈಗ ಕೆಲವರು ಬೆಂಗಳೂರಿಗೆ ಹೋಗ್ತಾರೆ, ವ್ಯವಸಾಯದಲ್ಲಿ ಏನೂ ಲಾಭ ಇಲ್ಲ ಅಂತಂದು. ಲಾಭ ಇದೆ, ಯಾಕಿಲ್ಲ? ಕಷ್ಟ ಬೀಳಬೇಕು. ಟೈಮು ಏನು ಮಾಡಬೇಕು, ಯಾವುದು ಬೆಳೆ ಇಕ್ಬೇಕು, ಯಾವುದು ಸೂಕ್ತವಾದಂಥ ಟೈಮು ಎಲ್ಲ ಆಯ್ಕೆ ಮಾಡ್ಕೊಂಡು ವ್ಯವಸಾಯ ಮಾಡಿದರೆ ಇದು ಲಾಭ ಇದೆ. ರೈತರಿಗೆ ಹೇಳೋದಿಷ್ಟೇ, ಬೆಂಗಳೂರಿಗೆ ಯಾಕೆ ಹೋಗ್ತೀರಾ? ಅಲ್ಲಿ 6 ಗಂಟೆಯಿಂದ 7 ಗಂಟೆವರೆಗೂ ಕೆಲಸ ಮಾಡ್ತೀರಾ. ಅದು ಅವಶ್ಯಕತೆ ತಪ್ಪಿಸ್ಬೇಕಂತಂದರೆ ನೀವು ವ್ಯವಸಾಯ ಕೇಳಿರಿ. ವ್ಯವಸಾಯದಾಗೆ ಕರೆಕ್ಟಾಗಿ ಮಾಡಿದರೆ, ಕ್ಲೀನಾಗಿ ಮಾಡಿದರೆ ನಿಮಗೆ ಲಾಭ ಇದೆ. ರೈತರೇ, ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡೋದು ನಮಗೆ ಬೇಡ. ಸಿಟಿ ವಾತಾವರಣಕ್ಕಿಂತ ಹಳ್ಳಿ ವಾತಾವರಣನೇ ಸೂಕ್ತ. ನಿಮ್ಮ ತಂದೆ ತಾಯಿ ಜೊತೆಗೆ, ನಿಮ್ಮ ಬಂಧು ಬಳಗದ ಜೊತೆಗೆ ನೀವು ಇಲ್ಲೇ ಇರ್ಬೋದಲ್ಲ. ಅವರು 10-12 ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ, ಅಷ್ಟು ಏನು ಸಾಲಲ್ಲ. ಅದು ಇಲ್ಲೇ ಬಂದು ಯಾವ್ಯಾವ ಟೈಮ್ಗೆ ಯಾವ್ಯಾವ ಬೆಳೆ ಇಕ್ಕಬೇಕು ಅಂತ ತಿಳ್ಕೊಳ್ರಿ, ವ್ಯವಸಾಯ ಮಾಡಿರಿ, ಚೆನ್ನಾಗಿರ್ರಿ.